ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಫೆಬ್ರವರಿ 12ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಭರತ ಹುಣ್ಣಿಮೆ. ಈ ಒಂದು ಭರತ ಹುಣ್ಣಿಮೆ ಆರಂಭವಾಗುವ ಸಮಯ 11/2/2025 ಸಂಜೆ 6 ಗಂಟೆಯಿಂದ 56 ನಿಮಿಷಕ್ಕೆ ಸಾಯಂಕಾಲ ಪ್ರಾರಂಭವಾಗುತ್ತದೆ. ಅಂದರೆ ಮಂಗಳವಾರ ಪ್ರಾರಂಭವಾಗುತ್ತದೆ. ಮುಕ್ತಾಯವಾಗುವ ದಿನಾಂಕ ಬುಧವಾರ 12ನೇ ತಾರೀಕು 2/2025 ರಾತ್ರಿ 7:23ಕ್ಕೆ. ಈ ಒಂದು ಸಮಯದಲ್ಲಿ ನಾವು ತಿಳಿಸಿಕೊಡುವಂತಹ ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ಒಂದು ವಿಶೇಷವಾದ ಹುಣ್ಣಿಮೆಯ ದಿನ ಈ ಒಂದು ದಿಕ್ಕಿಗೆ ಮನೆಯಲ್ಲಿ ಒಂದು ನೀರನ್ನು ಚೆಲ್ಲುವುದರಿಂದ ದೊಡ್ಡ ದೊಡ್ಡ ಪ್ರಮಾಣದ ಹಣವನ್ನು ಗಳಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಮಾರ್ವಾಡಿಗಳ ದೊಡ್ಡ ಸೀಕ್ರೆಟ್, ಈ ಒಂದು ಹುಣ್ಣಿಮೆಯ ದಿನ ಲಕ್ಷ್ಮೀ ಕುಬೇರ ಕೃಪೆ ನಿಮಗೆ ದೊರೆಯುವುದರ ಜೊತೆಗೆ ಸಾಲದಿಂದ ಮುಕ್ತಿಯನ್ನು ಹೊಂದುತ್ತೀರಾ. ಯಾವ ರೀತಿ ಒಂದು ಪರಿಹಾರ ತಂತ್ರವನ್ನು ಮಾಡಿಕೊಳ್ಳೋದು ಎಂದು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಂ ಮಹಾಲಕ್ಷ್ಮಿ ದೇವಿ ಎಂದು ಕಮೆಂಟ್ ಮಾಡಿ. ಒಂದು ಮನೆ ಅಂದಮೇಲೆ ಮನೆಯ ಯಜಮಾನ ಮನೆಗೆ ಎಷ್ಟು ಮುಖ್ಯವೋ ಮನೆಯ ಯಜಮಾನಿ ಕೂಡ ಆ ಮನೆಗೆ ಅಷ್ಟೇ ಮುಖ್ಯವಾಗಿರುತ್ತಾರೆ. ಗಂಡ, ಅತ್ತೆ, ಮಾವ, ತನ್ನ ಮಕ್ಕಳು, ತನ್ನ ಸಂಸಾರ ಎಂದು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವ ತನಕ ತನ್ನ ಕುಟುಂಬದ ರಕ್ಷಣೆಗೆ ಸುಖ ಜೀವನಕ್ಕೆ ಕಷ್ಟಪಡುತ್ತಾಳೆ. ಅಂತಹ ಮನೆ ಮಹಾಲಕ್ಷ್ಮಿ ಅಥವಾ ಮನೆಯ ಯಜಮಾನಿ ಈ ಚಿಕ್ಕ ಚಿಕ್ಕ ನಿಯಮಗಳನ್ನು ರಾತ್ರಿ ಮಲಗುವ ಮುನ್ನ ಪಾಲಿಸಿದರೆ ಅಖಂಡ ಲಕ್ಷ್ಮಿ ಕೃಪೆ ಉಂಟಾಗಿ ಮನೆಯಲ್ಲಿ ದುಡಿಯುವಂತಹ ದುಡ್ಡು ಕೈಗೆ ಎಟುಕುತ್ತದೆ. ಅದೃಷ್ಟ ಹೊಳಿದು ಬರುತ್ತದೆ. ಮನೆಯ ಯಜಮಾನಿ ಮೂಲಕ ಇಡೀ ಕುಟುಂಬಕ್ಕೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ಒಂದು ಹುಣ್ಣಿಮೆಯ ದಿನ ಯಾವ ರೀತಿಯಾಗಿ ನಾವು ಒಂದು ಪ್ರಯೋಜನಗಳನ್ನು ಪಡೆದುಕೊಳ್ಳುವುದು, ಏನು ಮಾಡಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹೌದು, ಮನೆಯ ಯಜಮಾನಿ ಈ ಒಂದು ಹುಣ್ಣಿಮೆಯ ದಿನ ಮಲಗುವ ಮುನ್ನ ಈ ಕೆಲವೊಂದಿಷ್ಟು ತಂತ್ರಗಳನ್ನು ಮಾಡುವ ಮೂಲಕ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಪ್ರಿಯರು ರಾತ್ರಿ ಮಲಗುವ ಮುನ್ನ ಮನೆಯ ಪ್ರತಿ ಕೋಣೆಯಲ್ಲೂ ಕರ್ಪೂರವನ್ನು ಉರಿಸಬೇಕು. ಕರ್ಪೂರವನ್ನು ಹಚ್ಚಿ ಅದರ ಹೊಗೆಯನ್ನು ಎಲ್ಲ ಕಡೆ ತೋರಿಸಬೇಕು. ಮಲಗುವ ಕೋಣೆಯನ್ನು ಕೂಡ ಸೇರಿಸಿ ಧೂಪದ ಹಾಗೆ ಕರ್ಪೂರದ ಹೊಗೆಯನ್ನು ಎಲ್ಲ ಮೂಲೆಗೂ ತೋರಿಸಿ ನಿದ್ರೆ ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹ ಆಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಹುಣ್ಣಿಮೆಯ ದಿನ ಈ ರೀತಿಯಾಗಿ ಮಾಡುವುದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಹ್ವಾನವಾಗುತ್ತಾಳೆ. ಗ್ರಹಗಳಲ್ಲಿ ಶುಕ್ರನಿಗೆ ಸಂಬಂಧಿಸಿದ್ದು ಇದು ಮನೆಯಲ್ಲಿ ಶುಕ್ರ ಬಲವನ್ನು ಹೆಚ್ಚಿಸಿ ಲಕ್ಷ್ಮೀ ಕೃಪೆ ಜೊತೆಗೆ ಪಾಸಿಟಿವ್ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಇದರಿಂದ ಗಂಡ ಹೆಂಡತಿ ಕಲಹ ಕಡಿಮೆ ಆಗುತ್ತದೆ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇಲ್ಲವೆಂದರೆ ಅಥವಾ ಕಡಿಮೆ ಇದ್ದರೆ ಮೊದಲು ನೆಮ್ಮದಿ ಸಿಗುತ್ತದೆ. ಮನೆಯ ಯಜಮಾನ ಏನು ಮಾಡುತ್ತಾನೆ? ಹೊರಗಡೆ ದುಡಿಯುವುದಕ್ಕೆ ಹೋಗುತ್ತಾನೆ. ಆತ ನೆಮ್ಮದಿಯಿಂದ ನಿದ್ರಿಸಿ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಗೊಂದಲ ಇಲ್ಲದೆ ಕಿರಿಕಿರಿ ಇಲ್ಲದೆ ಕೆಲಸವನ್ನು ಮುಗಿಸಿ ಹಣ ಸಂಪಾದನೆ ಮಾಡಿ ಮನೆಗೆ ಬಂದರೆ ಮನೆಯ ಏಳಿಗೆ ಖಚಿತವಾಗಿಯೂ ಆಗುತ್ತದೆ. ಹುಣ್ಣಿಮೆಯ ದಿನ ಇನ್ನು ಎರಡನೆಯದಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಸ್ತ್ರೀಯರು ಮಲಗುವ ಮುನ್ನ ಕನಿಷ್ಠ 2 ಲವಂಗವನ್ನು ಸುಟ್ಟು ಮಲಗಿದರೆ ಲವಂಗ ಸುಟ್ಟ ಹೊಗೆಯಿಂದ ಕೂಡ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಕಾರಾತ್ಮಕ ಚಿಂತನೆಗಳು ವೃದ್ಧಿಸುತ್ತದೆ. ಮನೆಯವರ ಆರೋಗ್ಯ, ಹಣಕಾಸು ಕೂಡ ಇದರಿಂದ ವೃದ್ಧಿ ಆಗುತ್ತಾ ಹೋಗುತ್ತದೆ. ಇನ್ನು ಮೂರನೆಯದಾಗಿ ಹುಣ್ಣಿಮೆಯ ದಿನ ಸ್ತ್ರೀಯರು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಮಲಗುವಾಗ ಹಣೆಗೆ ಕುಂಕುಮದ ಬೊಟ್ಟನ್ನು ಇಟ್ಟು ನಿದ್ರಿಸಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇನ್ನು ಹುಣ್ಣಿಮೆಯ ದಿನ ನಾಲ್ಕನೆಯದಾಗಿ ಮಾಡಿಕೊಳ್ಳುವ ಪರಿಹಾರವೆಂದರೆ ಉತ್ತರ ದಿಕ್ಕಿಗೆ. ಅದು ಸಾಕ್ಷಾತ್ ಕುಬೇರ ದೇವನ ದಿಕ್ಕು. ಆದ್ದರಿಂದ ವಿಶೇಷ ಧನಲಾಭಕ್ಕಾಗಿ ಕುಬೇರನ ಅನುಗ್ರಹ ಸದಾ ನಿಮ್ಮ ಜೊತೆಗೆ ಇರಲು, ಹಣವು ಪ್ರವಾಹದಂತೆ ಮನೆಗೆ ಹರಿದು ಬರಲು ರಾತ್ರಿ ಮಲಗುವ ಮುನ್ನ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಸ್ವಲ್ಪ ನೀರನ್ನು ನಿಮ್ಮ ಕೈಯಿಂದ ಪ್ರೋಕ್ಷಣೆ ಮಾಡಿ ನಂತರ ನಿದ್ರೆಯನ್ನ ಮಾಡಿ. ಈ ಒಂದು ಹುಣ್ಣಿಮೆಯ ದಿನ ಈ ರೀತಿಯಾಗಿ ನೀರನ್ನು ಪ್ರೋಕ್ಷಣೆ ಮಾಡುವುದರಿಂದ ಕುಬೇರನ ಸಂಪೂರ್ಣವಾದ ಆಶೀರ್ವಾದ ನಿಮಗೆ ದೊರೆಯುತ್ತದೆ. ಇನ್ನು ನೀರು ಪರಿಶುದ್ಧತೆಯ ಪ್ರತೀಕ. ಅಷ್ಟೇ ನೆಗೆಟಿವ್ ಶಕ್ತಿ ಇದ್ದರೂ ಕೂಡ ಅದನ್ನು ತೆಗೆಯುವಂತಹ ಶಕ್ತಿ ನೀರಿಗೆ ಇರುತ್ತದೆ. ಅದರಿಂದ ಉತ್ತರ ದಿಕ್ಕಿನಲ್ಲಿ ರಾತ್ರಿ ಮಲಗುವ ಮುನ್ನ ಶುಚಿ ಇದ್ದರೆ ಲಕ್ಷ್ಮೀ ಕುಬೇರರ ಅನುಗ್ರಹ ಆ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತದೆ. ಮೊದಲನೇದಾಗಿ ಹುಣ್ಣಿಮೆಯ ದಿನ ನೈಋತ್ಯ ದಿಕ್ಕು ಎನ್ನುವುದು ಮನೆಯ ಯಜಮಾನನಿಗೆ ಸಂಬಂಧಪಟ್ಟಂತಹ ಸ್ಥಾನ. ಆದ್ದರಿಂದ ರಾತ್ರಿ ಸಮಯದಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಕತ್ತಲಿರಬಾರದು. ಒಂದು ಚಿಕ್ಕ ಬಲ್ಬ್ ಆದರೂ ಕೂಡ ಆ ದಿಕ್ಕಿನಲ್ಲಿ ಉರಿಸುವ ಹಾಗೆ ನೋಡಿಕೊಳ್ಳಿ. ಈ ಒಂದು ಹುಣ್ಣಿಮೆಯ ದಿನ ಮನೆಯ ಯಜಮಾನ ಹಾಗೂ ಯಜಮಾನಿಗೆ ಒಳ್ಳೆಯದು. ಹಣಕಾಸಿನ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಪಾರಾಗುವಂತಹ ದಾರಿ ಶೀಘ್ರವಾಗಿ ಕಾಣಿಸುತ್ತದೆ. ಇನ್ನು ಆರನೆಯದಾಗಿ ಹುಣ್ಣಿಮೆಯ ದಿನ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕಾಗುತ್ತದೆ. ಮನೆಯ ಮುಂದೆ ಒಂದು ಚಿಕ್ಕ ರಂಗೋಲಿ ಆದರೂ ಸರಿ ಅಷ್ಟದಳ ಪದ್ಮದ ರಂಗೋಲಿಯನ್ನು ಬರೆದು ಮಲಗಬೇಕು. ಇದರಿಂದ ಲಕ್ಷ್ಮೀ ಕೃಪೆ ವಿಶೇಷವಾಗಿ ಪ್ರಾಪ್ತಿಯಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಮನೆಯ
ಮುಂದೆ ರಂಗೋಲಿಯನ್ನು ಹಾಕುತ್ತೀರಾ. ಆದರೆ ಶುಕ್ರವಾರ ಮಾತ್ರ, ಹುಣ್ಣಿಮೆಯ ದಿನಗಳಲ್ಲಿ ಮಾತ್ರ ರಾತ್ರಿ ಸಮಯದಲ್ಲಿ ಒಂದು ಚಿಕ್ಕ ರಂಗೋಲಿಯನ್ನು ಮನೆಯ ಮುಂದೆ ಬರೆದು ಮನೆಯಲ್ಲಿ ಆಗುವ ವಿಶೇಷವಾದ ಬದಲಾವಣೆಯನ್ನು ನೀವು ಗಮನಿಸಬಹುದು. ಇನ್ನು 7ನೇದಾಗಿ, ಪ್ರತಿ ಹುಣ್ಣಿಮೆಯಂದು ರಾತ್ರಿ ಸಮಯದಲ್ಲಿ ಮನೆಯ ಮುಂದೆ ರಂಗೋಲಿಯನ್ನು ಬರೆಯಬೇಕು. ಹುಣ್ಣಿಮೆಯ ದಿನಗಳಂದು ರಾತ್ರಿ ಸಮಯದಲ್ಲಿ ಮಹಾಲಕ್ಷ್ಮಿ ಸಂಚಾರ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ. ಅದರಿಂದ ಪೌರ್ಣಿಮೆಯ ದಿನ ಮನೆಯ ಮುಂದೆ ರಂಗೋಲಿ ಇದ್ದರೆ ಆ ಮನೆಗೆ ಲಕ್ಷ್ಮೀ ದೇವಿಯ ಪ್ರವೇಶವಾಗಿ ಅದೃಷ್ಟ ಮನೆಗೆ ಪ್ರಾಪ್ತಿಯಾಗುತ್ತದೆ. ಇನ್ನು 8ನೇದಾಗಿ, ಹುಣ್ಣಿಮೆಯ ದಿನ ಮನೆಯ ಯಜಮಾನಿ ಮಲಗುವ ಮುನ್ನ ದೇವರ ಕೋಣೆಯಲ್ಲಿ ಕತ್ತಲು ಇರದಂತೆ ಮಾಡಬೇಕು. ನೀವು ಸಂಜೆ ಬೆಳಗಿದಂತಹ ದೀಪ ಮುಗಿದಿದ್ದರೆ ಚಿಕ್ಕ ಬಲ್ಬ್ ಆದರೂ ಸಹ ಹಚ್ಚಿ ಮಲಗಬೇಕಾಗುತ್ತದೆ. ಈ ರೀತಿಯಾಗಿ ಉಳಿಯುವಂತೆ ನೋಡಿಕೊಂಡರೆ ರಾತ್ರಿ ಪೂರ್ತಿ ದೇವರ ಮನೆಯಲ್ಲಿ ಬೆಳಕು ಇರುವಂತೆ ಮಾಡಬೇಕಾಗುತ್ತದೆ. ಯಾವ ಮನೆಯಲ್ಲಿ ದೇವರ ಕೋಣೆಯಲ್ಲಿ ರಾತ್ರಿ ಸಮಯದಲ್ಲಿ ಬೆಳಕು ನಿರಂತರವಾಗಿ ಇರುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾಕಾಲ ನೆಲೆಸುತ್ತಾಳೆ. ಅವಳ ಅನುಗ್ರಹ, ಲಕ್ಷ್ಮಿಯ ಅಂಶ ಇರುತ್ತದೆ. 9ನೇದಾಗಿ, ಹುಣ್ಣಿಮೆಯ ದಿನ ಸಾಸಿವೆ ಎಣ್ಣೆಯಿಂದ ಮನೆಯ ಮುಂದೆ ದೀಪಾರಾಧನೆಯನ್ನು ಮಾಡಬೇಕು. ಇದರಿಂದ ಮನೆಯಲ್ಲಿ ಇರುವಂತಹ ದೃಷ್ಟಿ ದೋಷಗಳು, ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ಮನೆಗೆ ಅದೃಷ್ಟ ಕೂಡಿ ಬರುತ್ತದೆ. ಇನ್ನು ಹುಣ್ಣಿಮೆಯ ದಿನ ಮಾಡುವಂತಹ ಇನ್ನೊಂದು ಪ್ರಮುಖವಾದ ಕೆಲಸ ಎಂದರೆ ಮನೆಯ ಯಜಮಾನಿ ಮಲಗುವ ಮುನ್ನ ಓಂ ಶ್ರೀಂ ನಮಃ ಎಂದು 3 ಸಲ ಹೇಳಿಕೊಂಡು ನಿದ್ರೆಯನ್ನ ಮಾಡಿದರೆ ಶ್ರೀ ಮಹಾಲಕ್ಷ್ಮಿ ದೇವಿಯ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮನೆಯ ಯಜಮಾನಿಯ ಮೂಲಕ ಮನೆಯ ಸದಸ್ಯರಿಗೂ ಕೂಡ ಅದೃಷ್ಟ ಒಲಿದು ಬರುತ್ತದೆ. ಇನ್ನು ಹುಣ್ಣಿಮೆಯ ದಿನ ಈ ರೀತಿಯಾಗಿ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಸಕಲ ದೋಷಗಳು ದೂರವಾಗುತ್ತದೆ. ಇನ್ನು ಪ್ರತಿ ಸೋಮವಾರ ರಾತ್ರಿ ಮಲಗುವಾಗಲೂ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಇನ್ನು ಹುಣ್ಣಿಮೆಯ ದಿನ ರಾತ್ರಿ ನೀವು ಮಲಗುವ ಮುಂಚೆ ಮನೆಯ ಯಜಮಾನಿ ಒಂದು ಗಾಜಿನ ಪಾತ್ರೆಯಲ್ಲಿ ನೀರನ್ನು ಹಾಕಿ, ಕಲ್ಲುಪ್ಪನ್ನು ಹಾಕಿ, ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಯಾರಿಗೂ ಕಾಣದಂತೆ ಇಡಬೇಕು. 3 ದಿನ ಕಳೆದ ನಂತರ ಆ ನೀರನ್ನು ಯಾರೂ ಓಡಾಡದೇ ಇರುವಂತಹ ಜಾಗದಲ್ಲಿ ಚೆಲ್ಲಿ ಬರಬೇಕು. ಇದರಿಂದ ಮನೆಗೆ ಧನಾಗಮನ ನಿರಂತರವಾಗಿ ಆಗುತ್ತದೆ. ಮನೆಯಲ್ಲಿನ ನೆಗೆಟಿವ್ ಶಕ್ತಿಗಳು ದೂರವಾಗುತ್ತದೆ. ಈ ರೀತಿಯಾಗಿ ಹುಣ್ಣಿಮೆಯ ದಿನ ನಾವು ತಿಳಿಸಿಕೊಟ್ಟಂತಹ ನಿಯಮಗಳನ್ನು ರಾತ್ರಿ ಸಮಯದಲ್ಲಿ ಪಾಲಿಸುವುದರಿಂದ ಮನೆಗೆ ಸ್ಥಿರವಾಗಿ ಲಕ್ಷ್ಮಿ ಅನುಗ್ರಹ ಆಗುತ್ತದೆ. ಅಷ್ಟಲಕ್ಷ್ಮಿಯರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ಹುಣ್ಣಿಮೆಯ ಅನುಷ್ಠಾನಗಳು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಒಂದು ಚಿಕ್ಕ ರೀತಿಯ ಒಂದು ಉಪಯೋಗಗಳ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.